ಚಿರತೆ ಬಂದ್ರೆ ಬೇಗ ಇರುತ್ತೆ, ಹುಲಿ ಬಂದ್ರೆ ಭಯ ಇರುತ್ತೆ, ಸಿಂಹ ಬಂದ್ರೆ ಗರ್ಜನೆ ಇರುತ್ತೆ. ಈ ಬಿಸ ಗಂಟ ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ರೆ ಅವರು ಇರತ್ತೆ. ವಿಶ್ವ ವಿಶ್ವ ನೀನು ಗುಣವಂತ ಧರ್ಮವಂತ ಕಲಿಯುಗದ ಶ್ರೀರಾಮಚಂದ್ರ ಅಂತ. ಈ ಸುತ್ತು 40 ಹಳ್ಳಿಗಳಲ್ಲಿ ಕೆಲವೊಂದು ಕಾಲಿಗೆ ಹಾಯುವ ಹಿರಿಯರು ನಿನ್ನ ಬೆನ್ನ ಹಿಂದೆ ಶ್ರೀಕೃಷ್ಣನ ತರ ಇದ್ದಾರೆ ಎಂದು ಸೊಕ್ಕಿನಿಂದ ನನ್ನಂತ ಹಣವಂತ ದೊರೆಯ ರಕ್ತ ಕುಡಿಯಲು ರಕ್ತ ಪಿದಾಸುರು ಅಂತೆ ತುರಿಯುವ ನಿನ್ನ ಮಂಕ ಬುದ್ಧಿಗೆ ನನ್ನ ಎಳಗೋಲಿರುವ ಎಕ್ಕಡಂದ ಹೊಡೆದು ನಿನಗೆ ಬುದ್ಧಿ ಕಲಿಸದಿದ್ದರೆ ನನ್ನ ಹೆಸರು ವಿಷ ಕುಡಿದು ದಕ್ಕಿಸಿಕೊಂಡ ವಿಷ ಕಂಠ ಕಂಡನೇ ಅಲ್ಲ. ಈ ಸಮಾಜದಲ್ಲಿ ದಿನದಿಂದ ದಿನಕ್ಕೆ ಬೆಳೆಯುವ ಬೆಳೆಯಂತೆ ಹೆಚ್ಚಾಗುತ್ತೆ ನಿನ್ನ ಸತ್ಯ ಧರ್ಮ. ಆದರೆ ನಾನು ಸತ್ಯ ಧರ್ಮದಿಂದ ಬೆಳೆಯುವ ಬಳಿಯನ್ನೇ ಅನ್ಯಾಯ ಧರ್ಮ ಎಂಬ ಆಯುಧವನ್ನು ಕತ್ತರಿಸಿ ಬಿಸಾಕುವ ರಾವಣ ಕುಲದ ರಾಕ್ಷಸ ನಾನು. ಈ ವಿಷ ಗಂಟೆ ಎಂಬ ಕಾಳಿಂಗ ಸರ್ಪ ಯಾಕೆ ಸುಮ್ಮನೆ ಹುತ್ತದಲ್ಲಿ ಅಡಿ ಕೂತುಕೊಂಡಿರುವುದೆಂಬುದು ನಿನಗೇನು ಗೊತ್ತೋ? ಹೊತ್ತು ನೋಡಿ ನಿನ್ನ ಧರ್ಮದ ಕರ್ತನಿಗೆ ಕರ್ಮದ ಕಾಣ ಹಾಕಿ ಪ್ರಾಣ ತೆಗೆಯುವ ಯಮಕಿ ನಾನು ಮಾತ್ರ ಮರೆಯಬೇಡ ಮಗನೇ. ಮುಸುರಿ ಲೇ ಮುಸುರಿ ಇಲ್ಲೇ ಅದೇನ್ರಿ ಇದನ್ಯಾರ ನನ್ನಿಂದ ಏನಾರ ತಪ್ಪಾಗೈತೇನ್ರಿ ಇದನ್ಯಾರ? ತಪ್ಪು ನನ್ನ ದೃಷ್ಟಿಯಲ್ಲಿ ತಪ್ಪು ಯಾರೇ ಮಾಡಿದರು 4 ಜನಗಳಿಂದ ತಂದು ಅವರ ಬಟ್ಟೆಯನ್ನು ಬಿಚ್ಚಿಸಿ ಸುಡು ನೀರು ಹುಕ್ಕಿಸಿದ ಬಿಡುವನಲ್ಲ ಈ ಅಂಟದೆಯ ಬಂಟ. ಯಪ್ಪ ದಣ್ಯಾರ ನೀವ್ ಅನ್ನೋದು ಯಾಕ್ರಿ? ಇಲ್ಲಿ ಕುಂತಾರಲ್ರಿ ನಾ 3 ದನ ಅಲ್ಲಲ್ಲ ಜನ ಅವ್ರ ಮಾತಾಡ್ತಾರ್ರಿ ದಣ್ಯಾರ. ನೀವೊಬ್ರು ದೇವ್ರಿಗೆ ಬಿಟ್ಟಿರೋ ಕೋಣ ಅಂತ ಅಲ್ರಿ, ಎಲ್ಲಾ ಕಳ್ಕೊಂಡ್ ನಿಂತಿರೋ ಮಂಗ್ಯಾ ಸುಳೆ ಮಗ ಅಂತ. ನಾ ಅನ್ನೋದಿಲ್ಲ, ಈ ಊರ್ ಜನ ಜನ ಅಂತಾರೆ. ಜನ ಮುಸುರಿ ಜನ ಧನ ಅಂತಾರೆ. ನಾವು ಚೆನ್ನಾಗಿದ್ರು ಹುರ್ಕೊಂತಾರೆ, ಹಂಗೆ ಹರ್ಕೊಂತೀವಿ ಗಾಡಿದ್ರು ಇರಲಿ. ನನ್ನ ರಥ ಎಲ್ಲಿ ಹೋಗಿದ್ದಾನೆ? ನಮ್ಮ ಭೋಜಪ್ಪನ ಮಗ ಮಂಜಾಳನಲ್ರಿ, ಅವನಿಗ ಗಜ ನೋಡಕ್ ಹೋಗ್ಯಾನ್ರಿ. ಈಗ ಸದ್ಯ ಬರ್ತಾಂತಲ್ರಿ. ಈಗ
ಸಿಕ್ಕವರ ಮೇಲೆ ಗೂಂಡೋಗಿರಿ ಮಾಡುತ್ತಿರುವ ಸೂರ್ಯನನ್ನು ಸುಮ್ಮನೆ ಬಿಟ್ಟರೆ ಇಂದೆಲ್ಲ ನಾಳೆ ನಮ್ಮ ಬುಡಕ್ಕೆ ಬಾಂಬ್ ಬಿಡೋದ್ರಲ್ಲಿ ಸಂದೇಹವೇ ಇಲ್ಲ. ಅದಕ್ಕಾಗಿ ಸೂರ್ಯನಿಗೂ ಹೆಜ್ಜೆ ಹೆಜ್ಜೆಗೂ ನಾವು ಕೊಡುತ್ತಿರುವ ನೋಯಿನ ಯಾತನೆಯನ್ನು ತಾಳಲಾರದೆ ನೋಯಿ ಅಂತ ನೆರಳಾಡುತ್ತ ನಮ್ಮ ಕಾಲು ಬುಡದಲ್ಲಿ ಬಿದ್ದಿರಬೇಕು. ಅಂದಾಗ ಈ ಗೌಡ್ಕಿ ದರ್ಪಕ್ಕೆ ಒಂದು ಗೊತ್ತು ಬರುವುದ ವಿರಾಟ್. ಈ ಸುತ್ತಿನ 40 ಹಳ್ಳಿಗಳಲ್ಲಿ ದರ್ಪದಿಂದ ಗೌಡ ಎನಿಸಿಕೊಳ್ಳಬೇಕಾದರೆ ಸತ್ಯವಂತರ ಧರ್ಮವಂತರ ಬಡವರ ಮೇಲೆ ಕಪ್ಪಾಳಿಕೆ ಮಾಡಿದಾಗಲೇ ನನ್ನ ಹಿಂದೆ ಬಡ ಕೂಲಿಗಳು ಕಿರಿಕಿಟ್ಲೆ ಸುತ್ತಿದಂಗ ನನ್ನ ಹಿಂದ ಸುತ್ತುತ್ತಾರ. ಅಷ್ಟೇ ಅಲ್ಲ, ಸೋಲು ಅಂತ ನನ್ನ ಅರಮನೆಯ ಬಾಗಿಲಿಗೆ ಬಂದವರು ಅವರು ಕೇಳಿದಷ್ಟು ಸಾಲವನ್ನು ಕೊಟ್ಟು ಸಾಲದ ಮೇಲೆ ಸಾಲ ಹೇರಿ ಇವರಿಗೆ ನನ್ನ ಪೋದದಡಿಯಲ್ಲಿ ಬಿದ್ದು ಸಾಯುವಂತೆ ಮಾಡಿದೆ. ಈ ವಿಷ ಕಂಠನ ಗುರಿ ಗುರಿ ಗೆಳೆಯ, ನಾವಿಬ್ಬರು ಕೊಡುವ ಚಿತ್ರ ಹಿಂಸೆಯನ್ನು ತಾಳಲಾರದೆ ಸೋಲದ ಸುಳಿಯಲ್ಲಿ ಸಿಲುಕಿಕೊಂಡು ನೀರಿನಿಂದ ಹೊರಬಿದ್ದ ಮೀನಿನಂತೆ ವಿಲವಿಲನೆ ಒದ್ದಾಡಬೇಕು. ಅಷ್ಟೇ ಅಲ್ಲ, ಮುಂದೆ ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಮರಿವ ಮಕ್ಕಳ ನಮ್ಮ ದರ್ಪ ನೋಡಿ ಕೈ ಮುಗಿದುಕೊಂಡು ತಲೆ ತಗ್ಗಿಸಿ ನಮಸ್ಕಾರ ಮಾಡುವಂತೆ ಮಾಡಬೇಕು ಗೆಳೆಯ. ಈ ಸಮಾಜದಾಗ ನಾವು ಆಡುವ ಆಟಕ್ಕ ಮಾಟಕ್ಕೆ ಯಾವನಾರ ಅಡೆತಡೆ ಹಾಕಕ್ ಬಂದ್ರ ಅವ್ರ ಸಿಗದು ತೋರಣ ಕಟ್ಬಿಡನ್ರಿ. ನಮ್ಮನ್ನ ಕೇಳಕ್ ಯಾ ಸುಳೆ ಮಗ ಬರ್ತಾವ ನೋಡೋಣಂತ್ರಿ ಇದನ್ನ ಯಾರ. ಬಡವರ ರೈತರ ಭೂಮಿಯನ್ನು ಕಬ್ಬಳಿಸಿಕೊಂಡು ಪರಿವಾರದ ಮಾತು ಹೇಳುವ ಬಂಡ ಬಡ್ಡಿ ಮಕ್ಕಳೇ, ನೀವು ಈ ಸಮಾಜದಲ್ಲಿ ಆಡುವ ಆಟ ಮಾಟಕ್ಕೆ ಅಡೆತಡೆ ಮಾಡುವರನ್ನು ಸಿಗುದು ತೋರಣ ಕಟ್ಟುವ ಸೂರ ಶಿರೋಮಣಿಗಳ. ಇನ್ನು ಮುಂದೆ ನನ್ನ ಮುಂದೆ ನಿಮ್ಮ ಆಟ ಮಾಟ ನಡೆಯುವುದಿಲ್ಲ, ತಿಳಿಯಿದೆ? ಯಾರ ಪರವಾನಿಗೆ ತೆಗೆದುಕೊಂಡು ನನ್ನ ಅರಮನೆಗೆ ಕಾಲಿಟ್ಟಿದ್ಯಾ ಮಗನೇ?
ಮರಳಿ ಬಂದ ದಾರಿಗೆ ಸುಂಕವಿಲ್ಲವೆಂದು ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ದೇಹ ನಿಂತಲೇ ನಿನ್ನ ದೇಹದ ಪಾಪ ಸೀನಿ. ಓ ಪಾಪದ ರಕ್ತವನ್ನು ಈ ಊರು ಜನ ನೋಡಬೇಕಾಗುತ್ತದೆ ಮಗನ, ಎಚ್ಚರ. ಎಚ್ಚರ. ಶಕಂತ, ಈ ದೇಹ 100 ಕುರಿಗಳ ಹಾಲನ್ನು ಉಂಡು ಅದಷ್ಟು ಸುಲಭವಾಗಿ ಸೀಳುವುದಿಲ್ಲವೋ ರೈತರ ಮೇಲೆ, ಬಡವರ ಮೇಲೆ. ನಿಮ್ಮಲ್ಲಿ ಹಣವಿಲ್ಲ ಎಂದು ಬಿಸಿಲು ಕುದುರೆಯಂತೆ ಸವಾರಿ ಮಾಡುವ ತುತ್ತಿನ ಕೂಳಿಗಾಗಿ ಸಿಕ್ಕವರ ಮನೆ ಕಾಯುವ ನಾಯಂತಿರುವ ನೀನು ಧರ್ಮವಂತರನ್ನು ರಕ್ಷಿಸುತ್ತೀಯೋ ಕೊನೆ. ನಿನಗೆ ಧೈರ್ಯವಿದ್ದರೆ, ನೀನು ನಿಮ್ಮಪ್ಪನಿಗೆ ಹುಟ್ಟಿದರೆ ಈ ಜೋಡಿ ಘಟ ಸರ್ಪಗಳ ಎದುರಿಗೆ ತೊಡೆ ತಟ್ಟಿದರೆ ಅದು ಏನು ಅಂತಾರಲ್ಲ, ಊರಿಗೆ ಉಪಕಾರ ಮಾಡಲು ಹೋಗಿ ನಮ್ಮ ಕೈಯಲ್ಲಿ ಬೀದಿ ಹೆಣವಾಗಿ ಸಾಯಬಾರದೆ. ಬೀದಿ ಹೆಣ. ನಿಮ್ಮಂತ 100 ಪುಂಡ ಪೋಖ್ರಿಗಳನ್ನು ಮನಸ್ಸಿಗೆ ಬಂದಂತೆ ಈ ಹರಿತವಾದ ಮಚ್ಚಿನಿಂದ ಕತ್ತರಿಸಿ ಈ ಭೈರಾಪುರ ಕೆರೆಯಲ್ಲಿ ಬಿಸ್ತೋಕಿ ಬಂದಿದ್ದಾನೆ ಈ ಉತ್ತರ ಕರ್ನಾಟಕದ ಗಂಡು. ಈ ಸುತ್ತ 40 ಹಳ್ಳಿಗಳಲ್ಲಿ ಬಡವರಿಗೆ, ಧರ್ಮವಂತರಿಗೆ ಮೋಸ ಎಂಬ ಸರಪಳಿ ಹಾಕಿ ಅನ್ಯಾಯದಿಂದ ಜಗ್ಗೋ ನಿಮ್ಮ ಪಾಪದ ಕೈಗಳನ್ನು ಈ ಹರಿತವಾದ ಮಚ್ಚಿನಿಂದ ಕತ್ತರಿಸಿಕೊಂಡು ಹೋಗಲು ಬಂದಿದ್ದಾನೆ ಈ 3 ಲೋಕದ ಪುಂಡರ ಗಂಡು. 3 ಲೋಕದ ಪುಂಡರ ಗಂಡು. ಅತಿಯಾದ ಮಾತುಗಳು ಒಳ್ಳೆಯದಲ್ಲ. ನೀನು ನನ್ನ ಜಮೀನಿನ ಬದುಕಿನ ಕಿಮ್ಮತ್ತು ಸಹ ಇಲ್ಲ ಮಗನೇ. ನನ್ನ ಎದುರಿಗಿಂತ ಮಾತಾಡ್ತೀಯಾ? ಜೋಡಿಸಿ ಹೋಗ್ತಾನೆಂದರೆ ನನ್ನ ಅರಮನೆ ಕಂಪೌಂಡ್ ಹಾಕಿದ್ಯಾ ಮಗನೇ? ಗೊತ್ತಿ ಅಂತ ಒದರಿ ಹೋಗುತ್ತಾನೆ ಸುಮ್ಮನೆ ನಮಗೆ ಪೌರುಷದ ಮಾತುಗಳಾಡ್ತೀಯಾ ಮಗ? ಕರಿಯ ಮರಿಯ ಕೊಟ್ಟಿ ಹಾಕಿಲ್ಲ ಇವನನ್ನು ಕಂಬಕ್ಕೆ. ಯಾವನು ಬಂದು ಬಿಡಿಸಿಕೊಂಡು ಹೋಗುತ್ತಾನೋ ನಾನು ನೋಡೇ ಬಿಡುತ್ತೇನೆ. ಈಗ ತೋರಿಸಲೇ ನೀನು 100 ಕುರಿಗಳ ಹಾಲುಂಡ ದೇಹದ ಬಲ. ಮತ್ತೆ ಏನಾದರೂ ಮಿಸುಕಿದರೆ ನಿನ್ನ ಮೀಸೆ ಮಣ್ಣೋಗುವ ರೀತಿ ಓದುತ್ತೀನಿ ಮಗನ.
ಈಗಿನ ಶ್ರೀಮಂತರ ಗೂಡುಗಳ ನನ್ನನ್ನು ಕಟ್ಟು ಹಾಕಿದ್ರೆ ನಿದ್ರಾಡಬೇಡಿರೋ ಬೆಪ್ಪಲೆ. ನಿಮ್ಮಂತ ಕಾಮಕರ ಧನಿಕರ ವ್ಯವಹಾರಗಳನ್ನು ನೀತಿ ಧರ್ಮದ ಪಾಠ ಬೋಧಿಸಲು ಬರುತ್ತಿದ್ದಾನೆ ನಮ್ಮೂರ ಕಾಯುವ ವೀರತೆ. ಹಿಂದೂರಿಗಳನ್ನು ಬೇಟೆಯಾಡುವ ಗಂಡು ಧನಿಕರ ದರ್ಪಕ್ಕೆ ಸಿಡಿದಂತ ಸೂರ್ಯ. ಸೂರ್ಯ ಯಾವ ಸೂರ್ಯ ತಮ್ಮ ನಿನ್ನ ಸೂರ್ಯನಂತಾರೋ ದಿನಾಲು ನಮ್ಮ ಮನೆಗೆ ಬಂದು ಕಸ ಬಳದು ತಮ್ಮ ನಿನ್ನ ಸೂರ್ಯ ಹೆಂಗದ ನಾವು ಸ್ವಲ್ಪ ನೋಡ್ತೀವಿ ಮುಸುಡಿನಲ್ಲಿ ಬರುತ್ತಾನೆ ನಿಮ್ಮಂತ ಧನಿಕರ ಹಲ್ಕಟ್ಟ ವರ್ಗವನ್ನು ಬಯಲಿಗೆ ತಂದು ಅರೆತು ನಡೆದರೆ ಸ್ವರ್ಗ, ಮರೆತು ನಡೆದರೆ ನರಕ. ನಿಮ್ಮಂತ ತಾಯಿ ಗಂಡರಿಗೆ ನರಕ ತೋರಿಸಲು ನಿಮ್ಮರ ಮನೆಗೆ ಬಂದು ನಿಮಗೆ ಫೋಟೋ ತೆರೆದು ನಿಲ್ಲುತ್ತಾನೆ ನೊಂದವರ ಬಾಳಿಗೆ ಬೆಳಕು ನೀಡುವ ಸೂರ್ಯ. ಸೂರ್ಯ ಲೇ ಅನಾಮಿಕ, ಆ ಸೂರ್ಯ ಏನು ವೀರ ಸಂಗೊಳ್ಳಿಗ ಎನ್ನ ವಂಶದವನೇ ಇಲ್ಲ. ವಾಲ್ಮೀಕಿ ಕುಲದಲ್ಲಿ ಜನಿಸಿದ ವೀರ ಸಿಂಧೂರ ಲಕ್ಷ್ಮಣ ವಂಶದವನೇ. ಈ ವಿಷ ಕಂಠಗೌಡ ನಾನು ಎಂದು ನನ್ನ ಎದುರಿಗೆ ನಿಂತವರಿಗೆ, ನನ್ನ ಅರಮನೆಗೆ ಕಾಲಿಟ್ಟವರಿಗೆ ಹೆಣ ಮಲಗಿಸುವ ರಾವಣ ಕುಲದ ರಾಕ್ಷಸ ನಾನು. ಆ ನಿನ್ನ ಸೂರ್ಯನ ದೇಹವನ್ನು ಈ ನನ್ನ ಬಂದೂಕಿಂದ ಸುತ್ತಾಡಿ ನಮ್ಮ ಅರಮನೆಯ ಅಂಗಳದಲ್ಲಿ ಹುತ್ತಾಕಿ ಬಿಡುತ್ತಾನೆ. ಈ ಮೈಯೆಲ್ಲ ಕಾಮದ ವಿಷಮಂಡವನ್ನು ತುಂಬಿಕೊಂಡಿರುವ ಈ ವಿಷ ಕಂಠ ಗೆಳೆಯ. ಓ ಸೂರ್ಯ ಅಷ್ಟೇ ಅಲ್ಲ, ಅವನಂತ ಸಾವಿರಾರು ವೀರರು ಬಂದರು. ಅವರನ್ನು ಅಡ್ಡ ಸೀಳಿ ಅವರ ಹಸಿರು ರಕ್ತವನ್ನ ನೀರಿನಂತೆ ಘಟಘಟನೆ ಕುಡಿಯುವ ನರ ರಾಕ್ಷಸರಿನವ. ಈ ಜೋಡಿ ಸಿಂಹಗಳ ಮುಂದೆ ಓ ಸೂರ್ಯನ ಶಕ್ತಿ ಯಾವ ಲೆಕ್ಕ? ನಮಸ್ಕಾರ. ಸುತ್ತು 40 ಹಳ್ಳಿಯ ಅರಸನಾದ ವಿಷಕಂಠಗೌಡರಿಗೆ. ಸೂರ್ಯ ಬಾ. ಏನೋ ಈ ನಿನ್ನ ಗೆಳೆಯ ಸೂರ್ಯ ಅಂಥವನು ಇಂಥವನು, ವೀರ ಸಂಗೊಳ್ಳಿ ರಾಯಣ್ಣ, ವೀರ ಸಿಂಧೂರ ಲಕ್ಷ್ಮಣ ಅಂತ ಇಲ್ಲಿಯವರೆಗೂ ನಮ್ಮ ಮುಂದೆ ಚಂಬ ಕಚ್ಕೊಳ್ತಿದ್ದ. ಈಗ ನೋಡಿದರೆ ಈ ವಿಷಕಂಠಗೌಡನಿಗೆ ಸಲಾಂ ಹಿಡಿದು ಕೈ ಕಟ್ಟಿ ನಿಂತಿರುವೆ ಅಂದ ಮೇಲೆ ನಿನಗೆ ನಾನು ಅಂದ್ರೆ ಭಯನ? ಶಾಂತಿಪೂರ್ವದ ಧರ್ಮವಂತರ ಮನೆಗೆ ಬಂದಿಲ್ಲ, ಬರುವುದೂ ಇಲ್ಲ. ನಿನ್ನನ್ನು ನೋಡಿ ಭಯ ಪಡೋದಕ್ಕೆ ನೀನೇನು ಸಾವಿರಾರು ಹೆಣಗಳನ್ನು ರಣರಂಗದಲ್ಲಿ ಮಣಗಿಸಿದ 3 ಲೋಕದ ಕಂಡ ಅರ್ಜುನನು ನೀನಲ್ಲ. ಅವರವರ
ಮನಸ್ಸು ನೋಡುವ ನೀನೊಬ್ಬ ಹೇಳಿಸಿಕೊಂಡಿ. ಅಷ್ಟೇ ಅಲ್ಲ, ಸತ್ಯವಂತರ ನರ್ಕ ತಿಂದು ಕೈಲಾಗದವರ ಮೇಲೆ ರೌಡಿತನ ಮಾಡುವ ನಿಮ್ಮಂತ ಬಡಿಯೋರ ದುಷ್ಟಧನಿಕರನ್ನು ದಮನ ಮಾಡಲು ಹುಟ್ಟಿ ಬಂದಿದ್ದಾನೆ ಈ ಸೂರ್ಯ. ಧನಿಕರ ದಮನ. ನೇತೃತ್ವ ನಮ್ಮಂತ ಧನಿಕರನ್ನು ದಮನ ಮಾಡಲು ಇಲ್ಲಿ 7 ಜನ್ಮ ಹುಟ್ಟಿ ಬಂದರೂ ಸಾಧ್ಯವಿಲ್ಲ. ಲೇ ಸೂರ್ಯ, ಕೈಯಲ್ಲಿ ಕೊಡ್ಲಿದೆ ಎಂದು ನಮ್ಮಂತವರನ್ನು ಹೆದರಿಸಲು ಬಂದರೆ ಈ ನಿನ್ನ ತಗಡಿನ ಕೊಟ್ಟಲಿಗೆ ಬಗ್ಗುವರಲ್ಲೋ ಈ ಧನವಂತರು ಬಡವರ ಧರ್ಮವಂತರ ರೈತರ ಪರ ವಹಿಸಿ ನಮ್ಮೊಂದಿಗೆ ಹೋರಾಟಕ್ಕೆ ಬಂದಿದೆಯಲ್ಲ. ನೀನೇನು ರೈತರ ಲೀಡರ್ ನೇನಲ್ಲೋ ಪುತ್ತ. ದೊಡ್ಡವರ ಬಡ್ಡಿ ಕಾಯುವ ನಾಯಿ ನನ್ನ ಮಗನೇ. ರೈತರ ಲೀಡರ್ ನಾಳಲ್ಲ, ಹಗಲು ರಾತ್ರಿ ಭೂಮಿಯಲ್ಲಿ ಕಷ್ಟಪಟ್ಟು ದುಡಿದು ದೇಶಕ್ಕೆ ಅಡ್ಡ ಹಾಕುವ ಕಾಯುಕಯಾಗಿ ಮತ್ತು ನಿಮ್ಮಂತವರ ದೊಡ್ಡವರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುವ ಬಡವರನ್ನು ಈ ಸಮಾಜದಲ್ಲಿ ಸತ್ಯದಿಂದ ನಡೆಯುವ ಮಾನವರನ್ನು ಕಸಕ್ಕಿಂತ ಕೀಳಾಗಿ ಕಾಣುವ ನಿಮ್ಮಂತ ಬಂಡಧನಿಕರಿಗೆ ಪಕ್ಕದ ಬಂಟರಾಗಿ ನಿಮಗೆ ತಕ್ಕ ಪಾಠ ಕಲಿಸಲು ಹಠ 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 ತಕ್ಕ ಹಿರಿಯವಾಗಿ ನಿಂತಿದ್ದೇನೆ. ಸೂರ್ಯ, 4 ಕಾಸು ರೈತರ ಧರ್ಮವಂತರ ಬಡವರ ಮುಖದ ಮೇಲೆ ಬಿಸಾಕಿದ್ರೆ ಸಾಕು. ಈ ಹಣವಂತರು ಹೇಳಿದ ಹಾಗೆ ನಮ್ಮ ಅರಮನೆ ಮುಂದೆ ನಾಯಿಯಂತೆ ಸುತ್ತಾಡುತ್ತಿರುವಾಗ ಇನ್ನು ನಿನ್ನಂತ ಹಠ ತೊಟ್ಟ ಹುಲೆ ನಮಗೇನು ಕೊಡಕ್ಕಾಗಂಗಿಲ್ಲ. ಸೂರ್ಯ, ನೀನು ಎಷ್ಟೇ ಕಿರಿಚಾಡಿ ಬೊಬ್ಬೆಗೈದರು ನೀರಿನಲ್ಲಿ ಹೋಮ ಮಾಡಿದಂತೆ ಮಗನೇ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಗೆಳೆಯನಿಗೆ ಬಂದ ಗತಿ ನಿನಗೂ ಬರ್ತದೆ ಮಗನೇ. ಎಚ್ಚರ. ನನಗೆ ಎಚ್ಚರ ಹೇಳುವ ನಿಮ್ಮಂತ ಕೋಪಿನ ಧನಿಕರನ್ನು ಹುಚ್ಚು ಬಿಡಿಸಿ ಚಟ್ಟ ಕಟ್ಟುವುದು ಹೇಗೆ ಎಂಬುದು ಚೆನ್ನಾಗಿ ಗೊತ್ತು. ಧರ್ಮವಂತರ ಸತ್ಯವಂತರ ಮೇಲೆ ದೌರ್ಜನ್ಯ ನಡೆಸಿ ಲಂಗೂಲಗ ನಿಲ್ಲದೆ ಕೆಂಪು ಮೋತಿಯ ಬಿಟ್ಟಿಸರಂತೆ ಕಾಣುವ ನಿಮಗ ಇಷ್ಟೊಂದು ಪೊಗರಿರ್ಬೇಕಂದ್ರ ಇನ್ನ ಹೆಗಲ ಮೇಲೆ ಹಸಿರ ಮಟ್ಟ ಧರಿಸಿ ಭೂಮಿಯಲ್ಲಿ ಶ್ರಮ ಪಟ್ಟು ದುಡಿದು ಜವಾರಿ ಜ್ವಾಳದ ರೊಟ್ಟಿ ನಾವು ಸಂಗತಿಕೊಂಡು ಗರಡಿ ಮನೆಯಾಗ ಕುಸ್ತಿ ಆಡಿದ ಈ ಯೋಗಿಯ ಮಗನಿಗೆ ಇನ್ನೆಷ್ಟು ಪೊಗರಿರಬೇಡ. ನಾನು ವಿಷ ಕಂಡು ಕಟ್ಟಿ ಹಾಕಿದ ನನ್ನ ಗೆಳೆಯರನ್ನು ನಾನು ಬಿಡಿಸಿಕೊಂಡು ಹೋಗೇ ಹೋಗ್ತೀನಿ. ಸೂರ್ಯ ರಕ್ತಕ್ಕೆ ಜನಿಸಿದ ನಿಜವಾದ ತಡೆಯ ಈ ಧರ್ಮ ಹುಲಿಗ ಸೂರ್ಯ ತಪ್ಪು ಮಾಡ್ತಾ ಇದ್ಯಾ ಮಗನೇ. ನೀನು ಕಂಡು ಮೈಯೆಲ್ಲ ಸೇಡು ದೇಶ ತುಂಬಿಕೊಂಡಿರುವ ಈ ಕಾಳಿಂಗ ಸರ್ಪದೊಡನೆ ಸರಸವಾಡ್ತಿದೆಯೋ ಮಗನೇ.
ಆ ಸುನಾಮಿ ತಡೆಯೋ ಸಹನೆ ಕಟ್ಟಿಯನ್ನು ಹೊಡಿಬ್ಯಾಡ್ರಿ. ಇದಕ್ಕ ಇದಕ್ಕ ಅಂತಾರ ಮಾತಂತ. ಮೊದಲು ಬಿಟ್ಟು ಆಮೇಲೆ ಭೇಟಿ ಆಡ್ಬೇಕ್ರಿ, ಅದ್ರಾಗ ಮಜಾ ಇರೋದು. ವಿಷಕಂಠ ವೀರ, ಇನ್ನು ಮುಂದೆ ಈ ಸುತ್ತುಗಳ ಒತ್ತ ಹಳ್ಳಿಗಳಲ್ಲಿ ತುಟ್ಟು ಇದೆ ಎಂದು ದುಡಿದು ತಿಂದವರ ಮೇಲೆ ದುರಹಂಕಾರ ಮಾಡಲು ಮುಂದಾದ ಈ ಮಗರಗಳನ್ನು ಈ ಕೋಟೆಯಿಂದ ಈ ಕತ್ತರಿ ಇಂಚಿಂಚಾಗಿ ಕತ್ತರಿಸಿ ಹಾಕುತ್ತೇನೆ. ಹುಷಾರ್ ಗೆಳೆಯ, ಬಾ ಹೋಗೋಣ. ಇದು ಅಂತ್ಯವಲ್ಲ ಮಗನೇ, ಆರಂಭ. ಆರಂಭದ ರಣರಂಗು. ಕೂಡ ಸೂರ್ಯ ಇನ್ನು ಮುಂದೆ ಐತಿ ಮಕ್ಕಳ ಮಾರ್ಯಪ್ಪ. ಈ ಚಂದ್ರ ಕೊಟ್ಟ ಮಾತು ಇಟ್ಟ ಗುರಿ ಎಂದೂ ತಪ್ಪಲ್ಲ, ತಪ್ಪದೂ ಇಲ್ಲ. ಅನಾಥ ಅಂದ ಮಕ್ಕಳಿಗೆ ಸಂಗೀತದ ವಿದ್ಯವನ್ನು ಹೇಳಿದ ಶ್ರೀಕೋನಯಾಗಿ ಪುಟರೋ ಚಿಕ್ಕ ವೈಗಳಿಗೆ ಗಾನಯಾಗಿ ಅಂತರ. ಇಡೀ ದೇಶಕ್ಕೆ ಅನ್ನು ಹಾಕುವ ರೈತರಿಗೆ ನೇಗಿಲ ಯೋಗಿ ಅಂತಾರ. ಬಿ ಕೇರ್ಫುಲ್. कभी नहीं भोगता, भोगने वाला कुत्ता कभी नहीं करता. ಈ ವಿರಾಟ್ ಎಂಬ ಸಿಂಹ ಯಾಕೆ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದರೆ ಅದಕ್ಕೆ ಬೇಟೆ ಆಡಕ್ಕೆ ಬರಲ್ಲ ಅಂತಲ್ಲ, ಅದಕ್ಕೆ ಹಸುವಾಗಿಲ್ಲ ಎಂದರ್ಥ. ನಾನು ಎಂದು ನನ್ನ ಎದುರಿಗೆ ಉಪ್ಪು ಇಲ್ಲದೆ ಮೆರೆಯುವ ಮಂಗಗಳ ಬಳಿಕೆ ಬಂದಿದ್ದ ಆ ಕೂಟದ ಮೇಲೆ ನನ್ನ ಕೆಂಪು ಧ್ವಜವನ್ನು ಕಟ್ಟೆ ಈ ಸುತ್ತು 40 ಹಳ್ಳಿಗಳಲ್ಲಿ ರಾಜಾಹುಲಿಂದ ದರ್ಬಾರ್ ನಡೆಸುವ ಈ ಮಹಾಶೂರನ ಮುಂದೆ ತಟ್ಟಿ ಕೆಚ್ಚನೆ ಮಾತನಾಡಿ ನಿನ್ನ ಗೆಳೆಯನಲ್ಲಿ ಬಿಡಿಸಿಕೊಂಡು ಹೋದೆಯಾ ಮಗನೇ? ಸೂರ್ಯ, ಇಲ್ಲಿ ಕೆಲವು ದಿನಗಳಲ್ಲಿ ನಿನ್ನ ಕತೆಗೆ ಅಂತ್ಯದ ನಾಂದಿ ಹಾಡುತ್ತಿದ್ದ ನನ್ನ ಹೆಸರು ಕುತಂತ್ರಿ ವಿಸಕಂಠ ಗೌಡನೇ ಅಲ್ಲ ಮಗನೇ. ಗೆಳೆಯ,
ಓ ಮೂರ್ಖರು, ಇನ್ನು ಈ ಪ್ರಪಂಚದ ಜ್ಞಾನ ಅರಿಯದ ಹಸುಗೂಸುಗಳು ಕೊಟ್ಟಗೇನು ಗೊತ್ತು, ಕಸ್ತೂರಿ ವಾಸನೆ ಕಂಬತ್ತ ಗೊತ್ತು ಎನ್ನುವಂತೆ ಹೊತ್ತು ನೋಡಿ ಅವರ ಇಬ್ಬರ ದೇಹವನ್ನು ಶಿವನ ಪಾದಕ್ಕೆ ಸೇರಿಸದಿದ್ದರೆ ನನ್ನ ಹೆಸರು ಬಂಜೋರು ಕುಲದಲ್ಲಿ ಜನಿಸಿದ ಚಕ್ರವರ್ತಿ ವಿರಾಟನೇ ಅಲ್ಲ. ಈಗ ಸದ್ಯಕ್ಕೆ ನಾವು ಗಜೇಂದ್ರ ಗಡ ಬಾರಿಗೆ ಹೋಗಿ ಓಟಿ ಕುಡಿದು ಓಟಿ ತಿಂದು ಆಮೇಲೆ ನಾಳೆ ಆ ಮಕ್ಕಳ ಬಗ್ಗೆ ವಿಚಾರ ಮಾಡೋಣಂತ್ರಿ. ಈಗ ಸದ್ಯಕ್ಕೆ ನಾವು ಓಟಿ ಕುಡಿದು ಪೋಟಿ ತಿನ್ನು ನಡ್ರಿ.